ಭಾಸ್ಕರಾಚಾರ್ಯರ ಮಗಳ ಗಂಡ ಕೂಡ್ಲೆ ಅಂದ್ರೆ ಅಳಿಯ ಸಾವನ್ನಪ್ತಾನೆ. ಭಾಸ್ಕರಾಚಾರ್ಯರಿಗೆ ಆಶ್ಚರ್ಯ ಆಯ್ತು. ನನ್ನ ಲೆಕ್ಕಾಚಾರ ಯಾವತ್ತೂ ಕೂಡ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ ವೇಳೆ ತಪ್ಪಾಯ್ತು ಅಂದ್ರೆ ನನ್ನ ಪ್ರಾಣವನ್ನು ಇಲ್ಲೇ ಬಿಡ್ತೀನಿ, ನನ್ನ ಗಣಿತವನ್ನು ಇಲ್ಲೇ ಬಿಟ್ಟು ಹಾಕ್ತೀನಿ ಅಂತ ಹೇಳಿ ಏನ್ ತಪ್ಪಾಯ್ತು ಅಂತ ಹುಡುಕಿದಾಗ ನೀರು ಬೀಳುವಂತಹ ಆ ಜಾಗದಲ್ಲಿ ತನ್ನ ಮಗಳ ಮುಗುತಿ ಏನಿತ್ತು ಅದು ಆ ನೀರಿನಲ್ಲಿ ಸಿಗಾಕೊಂಡಿತ್ತು. ಅದರಿಂದ ನೀರು ಬರೋ ಸ್ಲೋ ಆಯ್ತು, ಸಮಯ ಗೊತ್ತಾಗ್ಲೇ ಇಲ್ಲ. ಅಲ್ಲಿ ಆದಂತಹ ಎಡವಿನಿಂದ ಅಳಿಯ ಸಾಯುವಾಗಾಯ್ತು. ಅಂದ್ರೆ ನಮ್ಮ ಭಾರತದ ಗಣಿತಜ್ಞರು ಯಾವತ್ತೂ ಕೂಡ ತಾವು ಹಾಕಿದ ಲೆಕ್ಕಾಚಾರ ಮಿಸ್ ಆದ ಉದಾಹರಣೆ ಇಲ್ಲ. ಅಷ್ಟು ನಿಖರವಾದ ಮಾಹಿತಿಯನ್ನು ನಾವು ಕೊಡ್ತಾರೆ, ಅಷ್ಟು ನಿಖರವಾದ ಮಾಹಿತಿ. ಇವತ್ ನಾವು ವಿಮಾನವನ್ನ ಕಂಡು ಹಿಡಿದಿದ್ ಯಾರು ಅಂತ ಕೇಳಿದ್ರೆ ನಾವು ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ. ಆದ್ರೆ ರಾಮಾಯಣದ ಕಾಲದಲ್ಲಿ ನಾವು ಹುಡುಕ್ಲಿಕ್ಕೆ ಹೋದ್ರೆ ಪುಷ್ಪಕ ವಿಮಾನದ ಕಲ್ಪನೆಯನ್ನೇ ಅವತ್ತು ನಮಗೆ ಕೊಟ್ಟಿದ್ದ. ಎಂಥ ವಿಶ್ವಾಮಿತ್ರ ಪುಷ್ಪಕ ವಿಮಾನವನ್ನು ತಯಾರಿ ಮಾಡಿದಂತ ವಿಶ್ವಕರ್ಮನ ಚಾಣಾಕ್ಷತೆ ಎಂತದಿತ್ತು ಒಂದು ಅದ್ಭುತವಾಗಿ ಆ ಪುಷ್ಪಕ ವಿಮಾನದ ಡಿಸೈನ್ ಅನ್ನ ನಾವು ಸುಂದರಕಾಂಡದಲ್ಲಿ ನೋಡಬಹುದು. ನಾನು ಆಶ್ಚರ್ಯಚಕಿತನಾದೆ. ಸುಂದರಕಾಂಡದಲ್ಲಿ ಬರುವಂತ ವಿವರಣೆ ಇದೆಯಲ್ಲ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಅಷ್ಟು ಅದ್ಭುತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ವಿಶ್ವಕರ್ಮ ಯಾವ ರೀತಿಯಲ್ಲಿ ಅದನ್ನು ಕೆತ್ತನೆ ಮಾಡಿದ್ದ. ಆ ಪುಷ್ಪಕ ವಿಮಾನದ ಕಲ್ಪನೆ ನಮ್ಗೆ ರಾಮಾಯಣದಲ್ಲೇ ಇತ್ತು ಬಿಡಿ. ಅದಾದ್ಮೇಲೆ ಭಾರದ್ವಾಜ ಮುನಿಗಳು ವಿಮಾನಶಾಸ್ತ್ರವನ್ನ ಗ್ರಂಥವನ್ನು ಬರೀತಾರೆ. ವಿಮಾನಶಾಸ್ತ್ರ ಗ್ರಂಥದಲ್ಲಿ ಒಂದು ವಿಮಾನ ಹೇಗೆ ಆಗಬೇಕು ಪ್ರತಿಯೊಂದರ ವಿವರಣೆಯನ್ನು ಕೊಡ್ತಾರೆ. ಆದ್ರೆ ನಾವು ಅದರ ಕ್ರೆಡಿಟ್ಸ್ ಅನ್ನ ರೈಟ್ ಬ್ರದರ್ಸ್ ಕೊಟ್ಟು ಬಿಟ್ಟಿದ್ದೀವಿ. ಆದ್ರೆ ಇತಿಹಾಸದಲ್ಲಿ ಇರೋದು ಕೂಡ ಹಾಗೇನೆ. ಅದರ ಪೇಟೆಂಟ್ ಗಳನ್ನು ಇನ್ಯಾರೋ ಮಾಡ್ಕೋತಾರೆ. ಸಸ್ಯಗಳಿಗೆ ಜೀವ ಇಲ್ಲ ಅಂತ ಹೇಳಿದಾಗ ನಮ್ಮ ಭಾರತದ ವಿಜ್ಞಾನಿ ಜಗದೀಶ್ ಚಂದ್ರ ಸಸ್ಯಗಳಿಗೆ ಜೀವ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಏನೇನು ಮಾಡ್ಬೇಕು ಎಲ್ಲವನ್ನ ಹೇಳಿ ಅದನ್ನ ಸಾಬೀತು ಕೂಡ ಮಾಡಿದ್ರು. ಅದನ್ನ ಭಾರತದ ವಿಜ್ಞಾನ ಇಡೀ ಜಗತ್ತು ಹೇಳಿತ್ತು ಸಸ್ಯಗಳಿಗೆ ಜೀವ ಇಲ್ರಯ್ಯ ಅಂತ. ರೇಡಿಯೋವನ್ನ ಮಾರ್ಕೋನಿ ಕಂಡುಹಿಡಿದ ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ಮದೇ ಭಾರತದ ಜಗದೀಶ್ ಚಂದ್ರ ಬೋಸ್ ರೇಡಿಯೋವನ್ನ ಕಂಡು ಹಿಡಿದ್ರು ಅನ್ನೋದನ್ನ ಎಷ್ಟು ಜನರಿಗೆ ಗೊತ್ತಿದೆ? ಅದರ ಕ್ರೆಡಿಟ್ ಅನ್ನ ಮಾರ್ಕೋನಿ ಕೊಟ್ವಿ, ಆತ ಪೇಟೆಂಟ್ ಮಾಡ್ಕೊಂಡ. ಹುಟ್ಟಿದ್ದೆಲ್ಲವೂ ಕೂಡ ಈ ನೆಲದಲ್ಲಿ, ಆದ್ರೆ ಅದ್ರ ಕ್ರೆಡಿಟ್ ಅನ್ನು ತಗೊಳ್ಳೋದು ಜಗತ್ತಿನ ಇನ್ನಾವುದೋ ದೇಶಗಳು. ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ. ಈ ಕಾರಣಕ್ಕೋಸ್ಕರವೇ ಭಾರತವನ್ನ ಜಗದ್ಗುರು ಅಂತಾರೆ. ನನ್ನ ದೇಶ ಗುರುವಿನ ಸ್ಥಾನದಲ್ಲಿ ನಿಂತುಕೊಂಡು ಮುನ್ನಡೆಸ್ತು, ಆದ್ರೆ ಗುರುವಾಗೇ ಕೂಡ ಅದನ್ನು ನಿಭಾಯಿಸ್ತು. ಯಾವುದರ ಕ್ರೆಡಿಟ್ ಅನ್ನು ಕೂಡ ತಗೊಳ್ಳಿಲ್ಲ. ಆದ್ರೆ ಗುರುವಿನಿಂದ ಕಲ್ತುಕೊಂಡು ಹೋಗಿ ಅಲ್ಲಿ ಯಾವುದೋ ಇನ್ನೊಂದೇನೋ ಒಂದು ಮಾಡಿ ತಾವು ಅದನ್ನ ನಿರ್ಮಾಣ ಮಾಡಿದ್ವಿ ಅಂತ ಹೇಳಿ ಗುರುವಿನ ಮುಖಕ್ಕೆ ಮಸಿ ಬೀಳುವ ಕೆಲಸವನ್ನ ಮಾಡಿದ್ರಷ್ಟೇ. ಇದೇ ಜಗತ್ತಿನಲ್ಲಾಗಿರುವಂತದ್ದು, ಬೇರೆ ಏನೂ ಕೂಡ ಆಗ್ಲಿಲ್ಲ. ನಮ್ಮಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿರ್ಬಹುದು, ಗಣಿತ ಕ್ಷೇತ್ರದಲ್ಲಿರ್ಬಹುದು, ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿರ್ಬಹುದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ಬಹುದು, ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿ ಒಂದರಲ್ಲೂ ಕೂಡ ತನ್ನದೇ ಆದಂತಹ ಸಾಧನೆಯನ್ನು ಮೆರೆಕೊಂಡು ಬಂದಂತ ರಾಷ್ಟ್ರ ನಮ್ಮ ವಿಯೆಟ್ನಾಂ ಅನ್ನೊಂದು ಪುಟ್ಟ ರಾಷ್ಟ್ರ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೆರಿಕವನ್ನ ಯುದ್ಧದಲ್ಲಿ ಸೋಲಿಸುತ್ತೆ. ಯುದ್ಧದಲ್ಲಿ ಸೋಲಿಸಿದಾಗ ಪುಟ್ಟ ರಾಷ್ಟ್ರ ಸೋಲಿಸುತ್ತೆ. ಅಲ್ಲಿನ ಯಾಕೆ ನಾವು ಸೋಲಿಸಿದ್ವಿ ಅಮೆರಿಕ ಅಂತ ದೊಡ್ಡ ರಾಷ್ಟ್ರವನ್ನಂತ ಅಲ್ಲಿನ ವಿಯೆಟ್ನಾಂನ ಒಬ್ಬರು ಸೇನಾಧಿಕಾರಿ ಹೇಳ್ತಾರೆ. ನಾವು ಶಿವಾಜಿ ಮಹಾರಾಜರು ಅನುಸರಿಸ್ತಾ ಇದ್ದಂತ ಯುದ್ಧ ನೈಪುಣ್ಯತೆ, ಯುದ್ಧ ತಂತ್ರಗಳನ್ನ ನಾವು ಅನುಸರಿಸ್ತಾ ಇದ್ವಿ. ಆ ಕಾರಣಕ್ಕೋಸ್ಕರ ನಮ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಈ ಕ್ರೆಡಿಟ್ ಅನ್ನ, ಯುದ್ಧದ ಕ್ರೆಡಿಟ್ ಅನ್ನ ಶಿವಾಜಿ ಮಹಾರಾಜರಿಗೆ ಸಲ್ಲಿಸಬೇಕು ಅಂತ ಅಲ್ಲಿ ಸೇನಾಧಿಕಾರಿಗಳು ಹೇಳ್ತಾರೆ. ಆದ್ರೆ ಇವತ್ತು ನನ್ನ ರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು ಎಲ್ಲ ಒಂದು ಕಡೆ ಕಾಂಟ್ರವರ್ಷಿಯಲ್ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ. ನಮ್ಮ ದೇಶದ ದುರ್ದೈವ. ಶಿವಾಜಿ ಮಹಾರಾಜರ ಪಠ್ಯ ಪುಸ್ತಕಗಳಲ್ಲಿ ಹಾಕ್ತಾರೆ ಶೌರ್ಯ ಸಾಹಸದ ಬಗ್ಗೆ. ಅದರಲ್ಲಿ ಮುಕ್ಕಲ ಪೇಜ್ ಶಿವಾಜಿ ಮಹಾರಾಜರ ಫೋಟೋ ಇದ್ರೆ ಎಲ್ಲೋ ಒಂದು ಕಡೆ ಮಾತ್ರ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಬಂದು ಹಾಕಿದ್ದಾರೆ. ಗೊತ್ತೇ ಇಲ್ಲ ನಮ್ಮ ಮಕ್ಕಳಿಗೆ. ಶಿವಾಜಿ ಬಂದ್ರು, ಅಪ್ಪನ ಹೆಸರೇನು ಅಮ್ಮನ ಹೆಸರೇನು, ಅವರ ಹೋರಾಟ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಶಿವಾಜಿ ಮಹಾರಾಜರ ಸ್ನೇಹಿತ ಇನ್ನೊಬ್ಬ ಸ್ನೇಹಿತ ತಾನಾಜಿಯ ಶೌರ್ಯ ಸಾಹಸದ ಕಥೆ ಎಷ್ಟು ಜನರಿಗೆ ಗೊತ್ತಿದೆ ಇವತ್ತು? ಅವ್ರದ್ದು ಬಿಡಿ, ಬಾಜಿ ಪ್ರಭು ದೇಶಪಾಂಡೆ ಅಂತ ಒಬ್ಬ ಮಹಾನ್ ಸೇನಾನಿಯ ಕಥೆ ಇವತ್ತು ಎಷ್ಟು ಜನರಿಗೆ ಗೊತ್ತಿದೆ? ಎಂತಹ ಶೌರ್ಯ ಸಾಹಸ! ಕವಿ ಒಂದು ಕಡೆ ವರ್ಣನೆ ಮಾಡ್ತಾನೆ, 2 ಕತ್ತಿ ಹಿಡ್ಕೊಂಡು ಹೋರಾಟ ಮಾಡುವ ಬಾಜಿ ಪ್ರಭು ದೇಶಪಾಂಡೆಯ ಕತ್ತಿಂದ ಹರಿಯುವಂತ ರಕ್ತ ಆಕಾಶಕ್ಕೆ ಸೂರ್ಯನಿಗೆ ಪೈಪೋಟಿ ಕೊಡ್ತಾ ಇತ್ತು. ಅಂತಹ ತೇಜಸ್ಸು ಬಾಜಿ ಪ್ರಭು ದೇಶಪಾಂಡೆ ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾನೆ. ಹಿಂದವಿ ಸಾಮ್ರಾಜ್ಯ ಸುಮ್ಮನೆ ಕಟ್ಟಲಿಲ್ಲ. ಇಂತಹ ಶೌರ್ಯ ಸಾಹಸದ ವ್ಯಕ್ತಿಗಳು ಭಾರತದ ನೆಲದಲ್ಲಿ ಹುಟ್ಟಿದೆ, ಇನ್ಯಾವ ನೆಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ? ಭಾರತದ ನೆಲದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವೀರ ಪರಾಕ್ರಮಿಗಳು ಮನಸ್ಸು ಮಾಡಿದ್ರೆ ಜಗತ್ತ ಇಡೀ ಅಲೆಕ್ಸಾಂಡರ್ನ ಆಕಾಂಕ್ಷೆ ಏನಾಗಿತ್ತು ಅದನ್ನ ಪ್ರತಿಯೊಬ್ಬ ವೀರನು ಕೂಡ ಭಾರತದಲ್ಲಿ ಮಾಡಬಲ್ಲ ಅಂತ ಶೌರ್ಯ ಸಾಹಸ ಇತ್ತು. ಆದ್ರೆ ಯಾರು ಕೂಡ ಜಗತ್ತಿನಲ್ಲಿ ಕತ್ತಿ ಹಿಡ್ಕೊಂಡು ಹೋಗ್ಲಿಲ್ಲ, ಜಗತ್ತಿನ ಮೇಲೆ ರಕ್ತವನ್ನು ಸುರಿಸಲಿಲ್ಲ. ಶ್ರೀಕೃಷ್ಣನ ಧರ್ಮ ಯುದ್ಧ ಏನಿತ್ತು ಅದನ್ನು ಪಾಲನೆ ಮಾಡಿದ್ರು. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತದೈವಚ. ಅಹಿಂಸಾ ಪರಮ ಧರ್ಮ ಹೌದು, ಆದ್ರೆ ಧರ್ಮಕ್ಕಾಗಿ ಹಿಂಸೆ ಮಾಡಿದ್ರು ಕೂಡ
ಹಿಂಸಿನ ಅಂತ ಅನಿಸ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಧರ್ಮ ಅಂತಂದ್ರೆ ಜಿಹಾದ್ ಅಲ್ಲ. ಇಲ್ಲೊಂದು ನೈತಿಕ ಮೌಲ್ಯ ಇದೆ, ಇಲ್ಲೊಂದು ಪ್ರಾಮಾಣಿಕತೆ ಇದೆ, ಇಲ್ಲೊಂದು ಸಜ್ಜನ ಚಿಂತನೆಗಳಿವೆ. ನಮ್ಮಲ್ಲಿ ಇವತ್ತು ಧರ್ಮದ ವ್ಯಾಖ್ಯಾನವೇ ಬದಲಾಗ್ಬಿಟ್ಟಿದೆ. ಬಿಡಿ, ಅದು ಬೇರೆ ಇದ್ದೇ ಚರ್ಚೆ ಆಗುತ್ತೆ. ನಮ್ಮ ಶೌರ್ಯ ಸಾಹಸಗಳು, ನಮ್ಮ ನೆಲದಲ್ಲಿರುವಂತಹ ಪರಾಕ್ರಮಗಳ ವಿಚಾರ ಹೋದಾಗ ಜಗತ್ತಿನ ಮತ್ತೊಬ್ಬ ರಾಜ್ಯ ನಮ್ಮ ನೆಲದಲ್ಲಿ ಸರಿಸಾಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸರಳ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಾನು ಈಗಲೇ ಹೇಳಿದೆ ವಿಯೆಟ್ನಾಂದು, ಅಲ್ಲಿನ ರಾಷ್ಟ್ರಪತಿ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಕೊಂಡು ಇಲ್ಲಿಗೆ ಭಾರತಕ್ಕೊಮ್ಮೆ ಅಲ್ಲಿಂದ ವಿದೇಶಾಂಗ ಸಚಿವ ಬರ್ತಾನೆ, ರಾಷ್ಟ್ರಪತಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಶಿವಾಜಿ ಮಹಾರಾಜರು ಭಾರತದಲ್ಲಿ ಹುಟ್ಟಿದ್ದಿದ್ರೆ ನಾವು ಇವತ್ತು ಇಡೀ ಜಗತ್ತನ್ನ ಆಳ್ತಾ ಇತ್ತು ಅಂತ. ವಿದೇಶಾಂಗ ಸಚಿವ ಭಾರತಕ್ಕೆ ಬರ್ತಾನೆ, ಭಾರತಕ್ಕೆ ಬಂದು ನಾನು ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ನೋಡ್ಬೇಕು, ನನ್ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾನೆ. ತಗೊಂಡೋಗಿ ರಾಯಗಢದಲ್ಲಿ ಬಿಡ್ತಾನೆ. ಶಿವಾಜಿ ಮಹಾರಾಜರ ಪ್ರತಿಮೆಯ ಕೆಳಗಿನ ಒಂದಿಷ್ಟು ಧೂಳನ್ನು ತೆಗೆದುಕೊಂಡು ತನ್ನ ಪಾಕೆಟ್ಗೆ ಹಾಕೊಳ್ತಾ ವಿದೇಶಾಂಗ ಸಚಿವರಲ್ಲಿ ಅವ್ರು ಹೇಳ್ತಾರೆ, ಯಾರೋ ಕೇಳಿದ್ರಂತೆ ಭಾರತೀಯರು ಯಾಕೆ ಹಾಕೊಳ್ಳಿದ್ರಿ ಅಂತ. ಆಗ ವಿದೇಶಾಂಗ ಸಚಿವರು ಹೇಳ್ತಾರೆ, ಈ ಮಣ್ಣನ್ನ ತೆಗೆದುಕೊಂಡು ಹೋಗಿ ನನ್ನ ನೆಲದಲ್ಲಿ ಬೆರೆಸ್ತೀನಿ, ಮುಂದೊಂದು ಜನ್ಮ ಶಿವಾಜಿ ಮಹಾರಾಜರದ್ದು ಅಂತ ಇದ್ರೆ ಅದು ನನ್ನ ನೆಲದಲ್ಲೇ ಆಗಬೇಕು, ವಿಯೆಟ್ನಾಂನಲ್ಲಿ ಅಂತ. ವಿಯೆಟ್ನಾಂನವ್ರು ಹೇಳ್ತಾರೆ, ಭಾರತದ ಶಿವಾಜಿ ಮಹಾರಾಜರ ಬಗ್ಗೆ ಹೆಮ್ಮೆ ಅನ್ಸುತ್ತೆ ನಮ್ಗೆ, ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಈ ನೆಲದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. 20 ವರ್ಷ 7 ತಿಂಗಳಷ್ಟೇ ಹೆಣ್ಣು ಮಗಳಿಗೆ, 20 ವರ್ಷ 7 ತಿಂಗಳು. ಜಗತ್ತಿನ ಯಾವ್ದಾದ್ರೂ ಒಂದು ಹೆಣ್ಣು ಮಗಳು ಅಂತ ಕಿರಿಯ ವಯಸ್ಸಿನಲ್ಲಿ ಇಷ್ಟೊಂದು ಪರಾಕ್ರಮಶಾಲಿಯಾಗಿ ಹೋರಾಟ ಮಾಡಿದ ಒಂದು ಉದಾಹರಣೆಯನ್ನು ನಮ್ಗೆ ಹುಡುಕೋದಕ್ಕೆ ಸಾಧ್ಯ ಇದೆಯಾ? ಶೌರ್ಯ ಪರಾಕ್ರಮದ ಸಾಹಸದ ಪಾಠವನ್ನ 20 ವರ್ಷ 7 ತಿಂಗಳ ಹೆಣ್ಣು ಮಗಳು ಜಗತ್ತಿಗೆ ಪಾಠ ಮಾಡ್ತಾಳೆ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಡಾಲೌಸಿ ಬಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಕೊಟ್ಬಿಡು ನಿನ್ನ ಸಾಮ್ರಾಜ್ಯವನ್ನ ಅಂತ ಹೇಳಿದಾಗ, ಮೇರಿ ಝಾನ್ಸಿ ನಹಿ ದೂಂಗಿ, ತಾಕತ್ತಿದ್ರೆ ನಮ್ಮ ಜೊತೆ ಹೋರಾಟ ಮಾಡುವಂತ ಹೇಳಿದವರು ಹೆಣ್ಣು ಮಗಳು. ಡಾಲೌಸಿ ಅವತ್ತು ಭಾರತದಿಂದ ಹೋದವರು ಮತ್ತೆ ಈ ದೇಶಕ್ಕೆ ವಾಪಸ್ ಬರಲೇ ಇಲ್ಲ. ಭಾರತದ ವಿರುದ್ಧ ಹೋರಾಟ ಆಗುತ್ತೆ ಬ್ರಿಟಿಷರದ್ದು. ಆಗ ಬ್ರಿಟಿಷರನ್ನು ತಡೆದು ನಿಲ್ಲಿಸಬೇಕು ಅಂತ ಎಲ್ಲ ಪ್ಲಾನ್ ಆಗಿರುತ್ತೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತ್ಯಾತ್ಯ ಟೋಪೆ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತಾರೆ. ಆಗ ಬ್ರಿಟಿಷರ ಕೈ ಮೇಲಾದಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಂದು ದೊಡ್ಡ ಕೋಟೆಯಿಂದ ತನ್ನ ಮಗುವನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟ ಮಾಡ್ತಾರೆ. ಕೋಟೆಯಿಂದ ಕುದುರೆಯನ್ನ ಜಿಗಿಸ್ತಾಳೆ. ತನಗೆ ಸೋಲಾಗುವಂತ ಸಂದರ್ಭದಲ್ಲಿ 6 ಜನ ಬ್ರಿಟಿಷ್ ಅಧಿಕಾರಿಗಳು ಅಟ್ಟಿಸ್ಕೊಂಡು ಬರ್ತಾರೆ. ಆಗ ಚಳ್ಳೆಹಣ್ಣು